friends, welcome back to All in On Mind Kannada channel. This is Shivanand. Thanks for subscribing my channel and thanks for your loving support. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಕೂಡ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ಯಾಕಂದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಡಿಯೋದ ಬ್ಯಾಕ್ಗ್ರೌಂಡನ್ನು ನಾವು ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕು, ಅಂದರೆ ಈಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಒಂದು ವಿಡಿಯೋದ ಬ್ಯಾಕ್ಗ್ರೌಂಡನ್ನು ನಾವು ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕು ಮತ್ತು ನಮಗೆ ಬೇಕಾಗಿರುವಂಥ ಒಂದು ಬ್ಯಾಕ್ಗ್ರೌಂಡನ್ನು ನಾವು ಯಾವ ರೀತಿಯಾಗಿ ಸೆಟ್ನ ಮಾಡ್ಕೊಳ್ಬೇಕು, ಅದು ವಿಡಿಯೋನೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಮೇಜಸ್ ಆಗಿರ್ಬೋದು. ಸೊ ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದೆ ಪೂರ್ತಿಯಾಗಿ ವಾಚ್ನ ಮಾಡಿದ್ರೆ ನಿಮ್ಮ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ನೀವು ಯಾವ ರೀತಿಯಾಗಿ ರಿಮೂವ್ನ ಮಾಡಿಬಿಟ್ಟು ನೀವು ಯೂಟ್ಯೂಬ್ಗೆ ಆದರೂ ಅಪ್ಲೋಡ್ನ ಮಾಡ್ಬೋದು ಅಥವಾ ನೀವು ಬೇರೆ ಯಾವುದಾದ್ರು ಒಂದು ಫೇಸ್ಬುಕ್ಕಲ್ಲಾದರೂ ನೀವು ಅಪ್ಲೋಡ್ನ ಮಾಡ್ಬೋದು. ಅದು ಹೇಗೆ ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ನ ಮಾಡಿ, ಆಲ್ ನೋಟಿಫಿಕೇಷನ್ನ ಪ್ರೆಸ್ನ ಮಾಡಿ. ಹಾಗೇನಾಗಿದೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದರೆ ಈ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ನಾನು ರಿಮೂವ್ನ ಮಾಡಿದ್ದೀನಿ. ಈ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ನ ಮಾಡಿ ನನಗೆ ಇಷ್ಟ ಆಗುವಂಥ ಒಂದು ಬ್ಯಾಕ್ಗ್ರೌಂಡನ್ನು ನಾನು ಇಲ್ಲಿ ಸೆಟ್ನ ಮಾಡಿದ್ದೀನಿ. ಸೊ ಈಗ ಇದು ಹೇಗೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಂಡು. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಯಾವುದೇ ಒಂದು ವಿಡಿಯೋದ ಬ್ಯಾಕ್ಗ್ರೌಂಡನ್ನ ನಾವು ರಿಮೂವ್ನ ಮಾಡ್ಕೊಳ್ಬೇಕಂತಂದರೆ ನಾವು ಫಸ್ಟ್ ಒಂದು ಗ್ರೀನ್ ಸ್ಕ್ರೀನ್ನ ಯೂಸ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಗ್ರೀನ್ ಸ್ಕ್ರೀನ್ನ ಬೇಕಾದ್ರೆ ನಾವು ಯೂಸ್ನ ಮಾಡ್ಕೊಳ್ಬೋದು ಅಥವಾ ಬ್ಲೂ ಸ್ಕ್ರೀನ್ನು ಕೂಡ ನಾವು ಯೂಸ್ನ ಮಾಡ್ಕೊಳ್ಬೋದು. ನಾನು ಬ್ಲೂ ಸ್ಕ್ರೀನಲ್ಲಿ ಯಾವ ರೀತಿಯಾಗಿ ವಿಡಿಯೋದ ಬ್ಯಾಕ್ಗ್ರೌಂಡ್ನ ರಿಮೂವ್ನ ಮಾಡ್ಕೊಳ್ಬೇಕು ಅನ್ನೋರ ಒಂದು ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ನ ಮಾಡಿದ್ದೀನಿ. ಅದು ವಿಡಿಯೋದ ಎಂಡಲ್ಲಿ ಆಗಿರುವ ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಬೋದು. ನೀವು ಅದನ್ನು ನೋಡಿ ನೀವು ಈ ಬ್ಲೂ ಸ್ಕ್ರೀನ್ನ ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವೀಗ ಗ್ರೀನ್ ಸ್ಕ್ರೀನ್ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಗ್ರೀನ್ ಸ್ಕ್ರೀನ್ನ ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಅದಕ್ಕೆ ಫಸ್ಟ್ ನಮಗೆ ಒಂದು ಗ್ರೀನ್ ಸ್ಕ್ರೀನ್ನ ಅವಶ್ಯಕತೆ ಇರುತ್ತೆ. ಈ ಗ್ರೀನ್ ಸ್ಕ್ರೀನ್ನ ನೀವು ಬೇಕಾದ್ರೆ ಈ ಒಂದು ಅಮೆಝಾನಿಂದನೂ ಬೇಕಾದ್ರೆ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು ಅಥವಾ ನೀವು ಯಾವುದೋ ಒಂದು ಆಫ್ಲೈನ್ ಮಾರ್ಕೆಟಲ್ಲೂ ಕೂಡ ನೀವು ಪರ್ಚೇಸ್ನ ಮಾಡ್ಕೊಳ್ಳೋದು. ಈ ಒಂದು ಗ್ರೀನ್ ಸ್ಕ್ರೀನ್ ನೀವು ಪರ್ಚೇಸ್ನ ಮಾಡ್ಕೊಂಡ ತಕ್ಷಣ ಇದನ್ನು ನೀವು ಈ ರೀತಿಯಾಗಿ ಹ್ಯಾಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮನೇಲಿ ಆಗಿರ್ಬೋದು ಅಥವಾ ನೀವು ಎಲ್ಲೇ ಆಗಿರ್ಬೋದು ಇದನ್ನು ನೀವು ಈ ರೀತಿಯಾಗಿ ಹ್ಯಾಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಈಗ ನಮಗೆ ಬರೀ ಒಂದು ಗ್ರೀನ್ ಸ್ಕ್ರೀನ್ ಒಂದೇ ನಾವು ಬಾಯಿನ ಮಾಡಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕಂಥ ಒಂದು ಲೈಟಿಂಗ್ನ ಒಂದು ಕಂಡೀಷನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಬೇಕಾದ್ರೆ ಈ ರೀತಿಯ ಒಂದು ರಿಂಗ್ ಲೈಟ್ನು ಕೂಡ ನೀವು ಇಲ್ಲಿ ಪರ್ಚೇಸ್ನ ಮಾಡ್ಕೊಳ್ಳೋದು. ಇದರ ಲಿಂಕು ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ನ ಮಾಡಿದ್ದೀನಿ. ಅಥವಾ ನೀವು ಮನೇಲಿ ಇರುವಂಥ ಯಾವುದೇ ಒಂದು ಲೈಟ್ಸ್ಗಳನ್ನು ಕೂಡ ನೀವು ಜಾಸ್ತಿಯಾಗಿ ಯೂಸ್ ಮಾಡಿ ಒಂದು ಲೈಟಿಂಗ್ ಫೋಕಸ್ನ ನೀವು ಜಾಸ್ತಿನ ಮಾಡ್ಕೊಳ್ಬೇಕು. ನೀವೀಗ ಲೈಟಿಂಗ್ ಫೋಕಸ್ ಜಾಸ್ತಿ ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಆ ಗ್ರೀನ್ ಸ್ಕ್ರೀನ್ನ ನೀವು ರಿಮೂವ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಗ್ರೀನ್ ಸ್ಕ್ರೀನ್ನ ಯೂಸ್ನ ಮಾಡ್ತಾ ಇರಬೇಕಾದ್ರೆ ತುಂಬಾ ಒಂದು ಪ್ರಾಪರ್ ಲೈಟಿಂಗ್ ಸೆಟಪ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾವು ಗ್ರೀನ್ ಸ್ಕ್ರೀನ್ನ ನಾವು ಯೂಸ್ನ ಮಾಡ್ತಾ ಇದ್ದೀವಿ, ಜೊತೆಗೆ ಒಂದು ಲೈಟಿಂಗ್ ಸೆಟಪ್ನು ಕೂಡ ನಾವು ಯೂಸ್ನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಗ್ರೀನ್ ಸ್ಕ್ರೀನ್ ಮುಂದ್ಗಡೆ ನಿಂತ್ಕೊಬಿಟ್ಟು ಈ ಒಂದು ವಿಡಿಯೋನ ಈ ರೀತಿಯಾಗಿ ನಾವು ಶೂಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾವು ಗ್ರೀನ್ ಸ್ಕ್ರೀನು ಕೂಡ ಯೂಸ್ನ ಮಾಡಿದ್ವಿ, ಒಳ್ಳೆ ಲೈಟಿಂಗ್ ಸೆಟಪ್ನು ಕೂಡ ನಾವು ಈಗ ಯೂಸ್ನ ಮಾಡಿದ್ವಿ. ಈಗ ಈ ಒಂದು ಗ್ರೀನ್ ಸ್ಕ್ರೀನ್ನ ಮುಂದೆ ನಾವು ನಿಂತ್ಕೊಂಡು ರೆಕಾರ್ಡ್ನ ಮಾಡಿರೋಂಥ ಈ ಒಂದು ವಿಡಿಯೋದಲ್ಲಿ ನಾವು ಆ ಗ್ರೀನ್ ಸ್ಕ್ರೀನ್ನ ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕು, ಅದಕ್ಕೆ ನಾವೀಗ ನೀವೇನಾದರೂ ಒಂದು PC ಯೂಸ್ನ ಮಾಡ್ತಾ ಇದ್ರೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ನ ಯೂಸ್ನ ಮಾಡ್ತಾ ಇದ್ರೆ ಆಗಿರ್ಬೋದು, ನೀವು ಅಲ್ಲಿ ಒಂದು ಸಾಫ್ಟ್ವೇರ್ನ ಯೂಸ್ನ ಮಾಡೋದ್ರ ಮುಖಾಂತರ, ಅಂದರೆ ಈ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಯೂಸ್ನ ಮಾಡೋದ್ರ ಮುಖಾಂತರ ನೀವು ಆ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೋದು. ನಾನು ಯೂಶ್ವಲಿ ಲ್ಯಾಪ್ಟಾಪಲ್ಲಿ ಯೂಸ್ನ ಮಾಡ್ತಾ ಇರಬೇಕಾದ್ರೆ ನಾನು ಫಿಲ್ಮೋರಾನ ನಾನು ಯೂಸ್ನ ಮಾಡ್ತಾಯಿದ್ದೀನಿ, ಅಂದರೆ ಫಿಲ್ಮೋರಾ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ನಾನು ಯೂಸ್ನ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೆ ಯೂಸ್ನ ಮಾಡ್ತಾ ಇದ್ರು ಕೂಡ ಅದರಲ್ಲೂ ಕೂಡ ನೀವು ರಿಮೂವ್ನ ಮಾಡ್ಕೊಳ್ಬೋದು. ನಾನೀಗ ಫಿಲ್ಮೋರಾದಲ್ಲಿ ಯಾವ ರೀತಿಯಾಗಿ ಇದನ್ನು ರಿಮೂವ್ನ ಮಾಡ್ಕೊಳ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಮೊಬೈಲಲ್ಲಿ ಏನಾದರೂ ವಿಡಿಯೋ ಎಡಿಟಿಂಗ್ನ ಮಾಡ್ತಾ ಇದ್ರೆ, ಅಂದರೆ ಈ ಒಂದು ಕೈನ್ಮಾಸ್ಟರ್ ಮುಖಾಂತರ ಆಗಿರೋ ಅಥವಾ ಮತ್ತು ಬೇರೆ ಒಂದು ಯಾವುದಾದ್ರು ರಿಲೇಟೆಡ್ ಅಪ್ಲಿಕೇಶನ್ ಮುಖಾಂತರ ನೀವು ವಿಡಿಯೋ ಎಡಿಟಿಂಗ್ ಏನಾದರೂ ಮಾಡ್ತಾ ಇದ್ರೆ, ಈ ಕೈನ್ಮಾಸ್ಟರಲ್ಲಿ ನಾವು ಯಾವ ರೀತಿಯಾಗಿ ಮೊಬೈಲಲ್ಲಿ ನಾವು ಈ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೇಕು ಅದನ್ನು ಕೂಡ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಬನ್ನಿ ಈ ಒಂದು ಫಿಲ್ಮೋರಾದಲ್ಲಿ ಯಾವ ರೀತಿಯಾಗಿ ಈ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾವು ಲ್ಯಾಪ್ಟಾಪ್ನ ಒಂದು ಸ್ಕ್ರೀನ್ ಮುಂದೆ ಬಂದಿದ್ವಿ. ಈ ಒಂದು ಲ್ಯಾಪ್ಟಾಪಲ್ಲಿ ಅಂದರೆ ಈ ಒಂದು ಫಿಲ್ಮೋರಾದಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೇಕಂತ ನಾವೀಗ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಈಗ ನಾವು ಫಸ್ಟ್ ಫಿಲ್ಮೋರಾನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಫೈಲ್ಸ್ಗಳನ್ನ, ಅಂದರೆ ಈ ಒಂದು ಕೆಲವೊಂದು ವಿಡಿಯೋ ಫೈಲ್ಸ್ ಆಗಿರ್ಬೋದು ಮತ್ತು ಇಮೇಜಸ್ಗಳನ್ನ ಇಲ್ಲಿ ಇಂಪೋರ್ಟ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ನಲ್ಲಿ ನಾನು ರೆಕಾರ್ಡ್ ಮಾಡಿರೋಂಥ ಒಂದು ವಿಡಿಯೋನು ಕೂಡ ನಾನು ಇಲ್ಲಿ ಇಂಪೋರ್ಟ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಮಾಡ್ಕೊಂಡ ತಕ್ಷಣ ಸೊ ಈಗ ಫಸ್ಟ್ ನಾವು ಟೈಮ್ ಲೈನಲ್ಲಿ ನಾವು ಯಾವ ಒಂದು ಬ್ಯಾಕ್ಗ್ರೌಂಡ್, ಅಂದರೆ ಈ ಒಂದು ಗ್ರೀನ್ ಸ್ಕ್ರೀನ್ನ ತೆಗೆದ ತಕ್ಷಣ ನಮಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ ಕಾಣಿಸ್ಬೇಕು, ಆ ಒಂದು ವಿಡಿಯೋ ಆಗಿರ್ಬೋದು ಆ ಒಂದು ಇಮೇಜ್ ಆಗಿರ್ಬೋದು, ನಾವು ಅದನ್ನು ಡ್ರ್ಯಾಗ್ನ ಮಾಡ್ಕೊಳ್ಬೇಕಾಗುತ್ತೆ ಟೈಮ್
ಲೈನಲ್ಲಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ನಾನೀಗ ಒಂದು ವಿಡಿಯೋನ ನಾನು ಇಲ್ಲಿ ಟೈಮ್ ಲೈನ್ ಮೇಲೆ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನೀವು ಎಷ್ಟು FPS ಬೇಕಾದ್ರೆ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಳುತ್ತಾರೆ. ಫ್ರೆಂಡ್ಸ್ ಏನೋ ತೊಗೊಂಡ ತಕ್ಷಣ ನೀವು ಇಲ್ಲಿ ನೆಕ್ಸ್ಟ್ ಏನು ಮಾಡೋದು, ಇಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ನ ಮಾಡುವಂಥ ಒಂದು ವಿಡಿಯೋನ ನೀವು ಈ ರೀತಿಯಾಗಿ ಈ ವಿಡಿಯೋದ ಲೇಯರ್ ಮೇಲೆ ನೀವು ಈ ರೀತಿಯಾಗಿ ಡ್ರ್ಯಾಗ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇಲ್ಲಿ ನೀವು ಈ ರೀತಿಯಾಗಿ ಡ್ರ್ಯಾಗ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಗ್ರೀನ್ ಸ್ಕ್ರೀನಲ್ಲಿ ನಾನು ರೆಕಾರ್ಡ್ನ ಮಾಡಿರೋಂಥ ಈ ಒಂದು ವಿಡಿಯೋ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿದೆ. ಸೊ ಇದನ್ನು ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀವು ಇಲ್ಲಿ ಕಟ್ನ ಮಾಡ್ಕೊಳ್ಳೋದು. ಫಸ್ಟಿಗೆ ಈ ಒಂದು ಗ್ರೀನ್ ಸ್ಕ್ರೀನ್ನ ಒಂದು ಲೇಯರ್ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ಇದನ್ನು ನೀವು ಇಲ್ಲಿ ಈ ಒಂದು ಲೇಯರ್ ಮೇಲೆ ರೈಟ್ ಕ್ಲಿಕ್ನ ಮಾಡೋದು, ಅಂದರೆ ಮೌಸ್ ರೈಟ್ ಕ್ಲಿಕ್ನ ಮಾಡ್ಕೊಳ್ಳೋಗುತ್ತೆ. ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡೋದು ಕ್ರಾಪ್ ಆ್ಯಂಡ್ ಝೂಮ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಆದ್ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡೋದು ರೇಷಿಯೋ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಕಸ್ಟಮ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಕಸ್ಟಮ್ನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಇದನ್ನು ನೀವು ಇಲ್ಲಿ ಎಷ್ಟಕ್ಕೆ ಬೇಕಷ್ಟಕ್ಕೆ ತುಂಬಾ ಪ್ರಾಪರಾಗಿ ನೀವು ಇಲ್ಲಿ ಇದನ್ನು ಕ್ರಾಪ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈಗ ಇಲ್ಲಿ ನಿಮಗೆ ಗ್ರೀನ್ ಸ್ಕ್ರೀನ್ ಎಷ್ಟಕ್ಕೆ ಇದೆ ಅಷ್ಟಕ್ಕೆ ಮಾತ್ರ ನೀವು ಇದನ್ನು ಕ್ರಾಪ್ನ ಮಾಡ್ಕೊಳ್ಬೇಕಾಗಿದೆ. ಈ ರೀತಿಯಾಗಿ ನೀವು ಅಡ್ಜಸ್ಟ್ನ ಮಾಡ್ಕೊಂಡಿದ್ರೆ ನೀವು ಈ ರೀತಿಯಾಗಿ ಕ್ರಾಪ್ನ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಓಕೆ ಮೇಲೆ ಜಸ್ಟ್ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು. ನೀವು ಇಲ್ಲಿ ನೋಡೋದು ಅಲ್ಲಿ ಬರೀ ಗ್ರೀನ್ ಸ್ಕ್ರೀನಲ್ಲೇ ರೆಕಾರ್ಡ್ನ ಮಾಡಿರೋಂಥ ಒಂದು ವಿಡಿಯೋ ಮಾತ್ರ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ನಾವೀಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ನಾವೀಗ ನೋಡೋಣ. ಫ್ರೆಂಡ್ಸ್ ಈಗ ನಾನು ಫಸ್ಟು ಈ ಒಂದು ವಿಡಿಯೋನ ಸ್ವಲ್ಪ ನಾನು ಇಲ್ಲಿ ಕಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ಬೋದು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಒಂದು ಗ್ರೀನ್ ಸ್ಕ್ರೀನ್ ಒಂದು ಲೇಯರ್ ಏನಿದೆ ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡೋದು ಈ ಒಂದು ಆಪ್ಷನ್ ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಳೋದು. ಅಂದರೆ ಈ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡುವಂಥ ಒಂದು ಫ್ಯೂಚರ್ ಆಗಿದೆ. ಅದ್ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ಗ್ರೀನ್ ಸ್ಕ್ರೀನ್ ಆಲ್ರೆಡಿ ರಿಮೂವ್ ಆಗಿದೆ, ಬಟ್ ಅದು ತುಂಬಾ ಪ್ರಾಪರಾಗಿ ರಿಮೂವ್ ಆಗಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು ಎಫೆಕ್ಟ್ಸ್ ಅಂತ ಏನು ಕಾಣಿಸ್ತಾ ಇದೆ ಇದನ್ನು ಸ್ವಲ್ಪ ನೀವು ಈ ರೀತಿಯಾಗಿ ಇನ್ಕ್ರೀಸ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡೋದಲ್ಲ ಈ ರೀತಿಯಾಗಿ ನಿಮಗೆ ಹಿಂದ್ಗಡೆ ಇರುವಂಥ ಒಂದು ಗ್ರೀನ್ ಸ್ಕ್ರೀನ್ ಇದೆ ಅದು ಕಂಪ್ಲೀಟಾಗಿ ರಿಮೂವ್ ಆಗಿ, ಸೊ ಅದರ ಹಿಂದ್ಗಡೆ ಇರುವಂಥ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಅದು ತುಂಬಾ ಪ್ರಾಪರಾಗಿ ಕಾಣಿಸೋಷ್ಟು ನೀವು ಇದನ್ನು ಸೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ತಕ್ಷಣ ಮತ್ತೆ ನೀವು ಇಲ್ಲಿ ನೋಡೋದು ಈ ಒಂದು ಎಡ್ಜ್ ಥಿಕ್ನೆಸ್ ಏನಿದೆ ಇದನ್ನು ಕೂಡ ಸ್ವಲ್ಪ ನೀವು ಇನ್ಕ್ರೀಸ್ನ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಸ್ವಲ್ಪ ಇನ್ಕ್ರೀಸ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಡ್ಜ್ ಫೆದರ್ ಅಂತ ಏನಿದೆ ಇದನ್ನು ಕೂಡ ಸ್ವಲ್ಪ ನೀವು ಇನ್ಕ್ರೀಸ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಸೆಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ಈಗ ನಾನು ಒನ್ಸ್ ಈ ಒಂದು ವಿಡಿಯೋನ ಪ್ಲೇನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನೋಡೋದಲ್ಲ ಈ ಒಂದು ಗ್ರೀನ್ ಸ್ಕ್ರೀನಿಗೆ ಏನಾಗಿದೆ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಫ್ರೆಂಡ್ಸ್ ಈಗ ನಾವು ಈ ಒಂದು ಗ್ರೀನ್ ಸ್ಕ್ರೀನಲ್ಲಿ ಈಗ ನಾನು ಒಂದು ಕೆಳಗಡೆ ಒಂದು ಏನೋ ಒಂದು ವಿಡಿಯೋನ ನಾನು ಇಲ್ಲಿ ವಿಡಿಯೋದ ಲೇಯರ್ನ ನಾನು ಇಲ್ಲಿ ಕೊಟ್ಟಿದ್ದೆ. ಈ ಒಂದು ವಿಡಿಯೋದ ಲೇಯರ್ನ ನಾವೀಗ ತೆಗೆದ್ಬಿಟ್ಟು ಇಲ್ಲಿ ಯಾವ್ದಾದ್ರು ಕೆಲವೊಂದು ಇಮೇಜ್ಗಳನ್ನ ನಾವಿಲ್ಲಿ ತೊಗೊಳ್ಳೋಣ. ನೀವು ಇಲ್ಲಿ ನೋಡೋದು ಫ್ರೆಂಡ್ಸ್ ಈಗ ನಾನು ಕೆಳಗಡೆ ಒಂದು ಇಮೇಜ್ನ ತೊಗೊಂಡಿದ್ದೀನಿ. ಆ ಒಂದು ಇಮೇಜ್ ನಮಗೆ ಈ ರೀತಿಯಾಗಿ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಒಂದು ಗ್ರೀನ್ ಸ್ಕ್ರೀನ್ನ ಕೆಳಗಡೆ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಇಮೇಜ್ನ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಬೋದು ಅಥವಾ ನೀವು ಯಾವ್ದಾದ್ರು ಒಂದು ವಿಡಿಯೋನು ಕೂಡ ತುಂಬಾ ಈಸಿಯಾಗಿ ತೊಗೊಳ್ಬೋದು. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಒಂದು ಫಿಲ್ಮೋರಾದಲ್ಲಿ ನೀವು ತುಂಬಾ ಈಸಿಯಾಗಿ ಒಂದು ಗ್ರೀನ್ ಸ್ಕ್ರೀನ್ನ ನೀವು ಈ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್ ಈಗ ನಿಮಗೆ ಈ ಒಂದು ಫಿಲ್ಮೋರಾದಲ್ಲಿ ಯಾವ ರೀತಿಯಾಗಿ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡಬೇಕಂತ ಗೊತ್ತಾಯಿತು. ಈಗ ನಾವು ಕೈನ್ಮಾಸ್ಟರ್ ಒಳಗಡೆ ಅಂದರೆ ಮೊಬೈಲ್ನಲ್ಲಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಒಳಗಡೆ ಯಾವ ರೀತಿಯಾಗಿ ಗ್ರೀನ್ ಸ್ಕ್ರೀನ್ನ ನಾವು ರಿಮೂವ್ನ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಈಗ ನಾವು ಕೈನ್ಮಾಸ್ಟರ್ ಒಳಗಡೆ ಯಾವ ರೀತಿಯಾಗಿ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋಣ. ಅದಕ್ಕೆ ಫಸ್ಟ್ ನಾವು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಅಂತ ಏನು ಕಾಣಿಸ್ತದೆ ಅದ್ಮೇಲೆ ನಾವು ಕ್ಲಿಕ್ನ ಮಾಡೋದು. ಆಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ರೇಷಿಯೋ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಗುತ್ತೆ. ನಾನು ಇಲ್ಲಿ 16:9 ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಇಲ್ಲಿ ನೋಡ್ಬೋದು ಮೇಲ್ಗಡೆ ಮೀಡಿಯಾ ಅಂತ ಏನು ಕಾಣಿಸ್ತದೆ ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ. ಈ ಒಂದು ಗ್ರೀನ್ ಸ್ಕ್ರೀನ್ ರಿಮೂವ್ ಆದ ತಕ್ಷಣ ನಿಮಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ ಕಾಣಿಸ್ಬೇಕು ಅಂದರೆ ಆ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಒಂದು ಇಮೇಜ್ ಆಗಿರ್ಬೋದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ವಿಡಿಯೋನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಇದಾದ ತಕ್ಷಣ ಮತ್ತೆ ನಮಗೆ ಇಲ್ಲಿ ಕೆಳಗಡೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಲೇಯರ್ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ. ಫ್ರೆಂಡ್ಸ್ ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಮೀಡಿಯಾ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ. ಈಗ ತಾನೇ ನಾವು ಏನೇ ಒಂದು ಗ್ರೀನ್ ಸ್ಕ್ರೀನ್ನ ಒಂದು ವಿಡಿಯೋನ ರೆಕಾರ್ಡ್ನ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇಲ್ಲಿ ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡೋದು ಒಂದು ಗ್ರೀನ್ ಸ್ಕ್ರೀನ್ ರೆಕಾರ್ಡ್ನ ಮಾಡಿರೋಂಥ ಒಂದು ವಿಡಿಯೋ ನಮ್ಮ ಇಲ್ಲಿ ಶೋ ಮಾಡ್ತಾ ಇದೆ. ಈಗ ನಾವು ಇದನ್ನು ಯಾವ ರೀತಿಯಾಗಿ ಒಂದು ಗ್ರೀನ್ ಸ್ಕ್ರೀನ್ನ ರಿಮೂವ್ನ ಮಾಡ್ಕೊಳ್ಬೇಕು ಈ ಒಂದು ಕೈನ್ಮಾಸ್ಟರ್ಲಿಂದ ನಾವೀಗ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ನೋಡೋದು ಫಸ್ಟ್ ನಾವು ಇಲ್ಲಿ ಕ್ರಾಪಿಂಗ್ ಅಂತ ಏನೊಂದು ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ಸೈಡಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಸ್ಕ್ರೋಲ್ನ ಮಾಡಿದ್ರೆ ಇಲ್ಲಿ ಕ್ರಾಪಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾವೀಗ ಕ್ಲಿಕ್ನ ಮಾಡೋದು. ಆಮೇಲೆ ನಾವು ಕ್ಲಿಕ್ನ ಮಾಡಿದರೆ ನಾವು ಫಸ್ಟ್ ಕ್ರಾಪ್ನ ಮಾಡ್ಕೊಳ್ಳೋದು. ಈ ಒಂದು ಗ್ರೀನ್ ಸ್ಕ್ರೀನ್ ಎಲ್ಲಿವರೆಗಿದೆ ಆ ಒಂದು ಗ್ರೀನ್ ಸ್ಕ್ರೀನ್ವರೆಗೂ ನಾವು ಇದನ್ನ ಈ ರೀತಿಯಾಗಿ ಸೆಟ್ನ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋದು. ಅಂದರೆ ಅದನ್ನು ನಾವು ತುಂಬಾ ಪ್ರಾಪರಾಗಿ ಇಲ್ಲಿ ಕ್ರಾಪ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲ ಅದನ್ನು ಕ್ರಾಪ್ನ ಮಾಡ್ಕೊಂಡ ತಕ್ಷಣ ಆ ಒಂದು ಲೇಯರ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿ ನಾವು ಇದನ್ನು ಸೆಟ್ನ ಮಾಡ್ಕೊಳ್ಳೋಗುತ್ತೆ ಈ ರೀತಿಯಾಗಿ. ಸೊ ಈ ಒಂದು ಲೇಯರ್ನ ಈ ರೀತಿಯಾಗಿ ಸೆಟ್ನ ಮಾಡ್ಕೊಳ್ಳೋಗುತ್ತೆ. ಫ್ರೆಂಡ್ಸ್ ಅದಾದ ತಕ್ಷಣ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಸ್ಕ್ರೋಲ್ನ ಮಾಡಿದ ತಕ್ಷಣ ಕ್ರೋಮಾ ಕೀ ಅನ್ನುವಂಥ ಒಂದು ಫ್ಯೂಚರ್ ನಮಗೆ ಈ ಒಂದು ಕೈನ್ಮಾಸ್ಟರಲ್ಲಿ ಅವೈಲೇಬಲ್ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಇಲ್ಲಿ ಎನೇಬಲ್ನ ಮಾಡಿದ ತಕ್ಷಣ ನೀವು ನೋಡೋದು ಈ ಒಂದು ಗ್ರೀನ್ ಸ್ಕ್ರೀನ್ ಏನಾಗಿದೆ
ತುಂಬಾ ಪ್ರಾಪರಾಗಿ ರಿಮೂವ್ ಆಗಿಲ್ಲ, ಬಟ್ ಸ್ವಲ್ಪ ರಿಮೂವ್ ಆಗಿದೆ. ಸೊ ಅದನ್ನು ನಾವೀಗ ತುಂಬಾ ಪ್ರಾಪರಾಗಿ ರಿಮೂವ್ನ ಮಾಡ್ಬೇಕಂತ ನೀವು ಇಲ್ಲಿ ನೋಡು, ಇಲ್ಲಿ ಕೆಲವೊಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮಗೆ ಈ ಒಂದು ಒಪಾಸಿಟಿ ಇದೆಲ್ಲ ಏನಿರುತ್ತೆ ಇದನ್ನು ನಾವು ಈ ರೀತಿ ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೊಳ್ಳೋದಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡೋದು ನಾನೀಗ ಇದನ್ನು ಸ್ವಲ್ಪ ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೊಂಡಿರೋದ್ರಿಂದ ಆ ಒಂದು ಗ್ರೀನ್ ಒಂದು ಏನಿತ್ತು ನಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದು ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ಇದನ್ನು ನೀವು ತುಂಬಾ ಇನ್ನು ಪ್ರಾಪರಾಗಿ ನೀವು ಇದನ್ನು ಅಡ್ಜಸ್ಟ್ನ ಮಾಡೋದ್ರ ಮುಖಾಂತರ ಒಂದು ಗ್ರೀನ್ ಸ್ಕ್ರೀನ್ನ ನೀವು ಕಂಪ್ಲೀಟಾಗಿ ಈ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಇದಾದ ತಕ್ಷಣ ಇಲ್ಲಿ ಮೇಲ್ ಕಾಣಿಸುವಂಥ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡೋದು ಈ ಒಂದು ವಿಡಿಯೋ ಈಗ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿರುವಂಥ ಈ ಒಂದು ವಿಡಿಯೋ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ನಾವೀಗ ನೋಡೋಣ. ಸೊ ಫ್ರೆಂಡ್ಸ್ ನೋಡೋದಲ್ಲ ಈ ರೀತಿಯಾಗಿ ನಾವು ತುಂಬಾ ಈಸಿಯಾಗಿ ಒಂದು ಕೈನ್ ಮಾಸ್ಟರ್ ಮುಖಾಂತರನಾಗಿರ್ಬೋದು ಅಥವಾ ನಾವು ಒಂದು PC ಅಥವಾ ಲ್ಯಾಪ್ಟಾಪ್ನ ಏನಾದರೂ ನಾವು ಯೂಸ್ನ ಮಾಡ್ತಾ ಇದ್ದರೆ ಅಲ್ಲಿ ಫಿಲ್ಮೋರಾ ಅಥವಾ ಬೇರೆ ಯಾವುದಾದ್ರು ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಮುಖಾಂತರನಾಗಿರ್ಬೋದು ಈ ಒಂದು ಗ್ರೀನ್ ಸ್ಕ್ರೀನ್ ಮತ್ತು ಬ್ಲೂ ಸ್ಕ್ರೀನ್ ನಾವು ತುಂಬಾ ಈಸಿಯಾಗಿ ಈ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್ ಆಗ ನೋಡೋದಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದ ಬ್ಯಾಕ್ಗ್ರೌಂಡ್ನ ಯಾವ ರೀತಿಯಾಗಿ ರಿಮೂವ್ನ ಮಾಡ್ಕೊಳ್ಬೇಕು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತು ಈ ವಿಡಿಯೋದ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ನ ಮಾಡಿ ಕೇಳ್ಬೋದು. ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ಗ್ರೀನ್ ಸ್ಕ್ರೀನ್ ಆಗಿರೋದು ಅಥವಾ ಈ ಒಂದು ಲೈಟಿಂಗ್ ಸೆಟಪ್ ಆಗಿರೋದು ಈ ಎಲ್ಲದರ ಒಂದು ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಬೇಕಾದರೆ ನೀವು ಆ ಒಂದು ಲಿಂಕ್ನ ಮುಖಾಂತರನೂ ಕೂಡ ನೀವು ಇದನ್ನು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.